राम रामेति मधुरं मधुराक्षरम् आरुह्य कविताशाखाम् वन्दे वाल्मीकिकोकिलम्। Endless gratitude, limitless gratitude, eternal gratitude to Paramatma for having chosen us to be part of his beautiful drama of life. Paramatmanige ananta koti ಧನ್ಯವಾದಗಳು, ಅಳತೆ ಇಲ್ಲದ ಧನ್ಯವಾದಗಳು, ಅಮಿತ ಮಿತಿ ಇಲ್ಲದ ಧನ್ಯವಾದಗಳು. ನಮ್ಮನ್ನು ಕೂಡ ಅವರ ನಾಟಕದಲ್ಲಿ ನಮಗೊಂದು ಪಾತ್ರ ಕೊಟ್ಟಿರೋದಕ್ಕೋಸ್ಕರ. ಈ ಇಡೀ ಪ್ರಪಂಚವೂ ಕೂಡ ಪರಮಾತ್ಮನ ನಾಟಕ. ದಿ ಎಂಟೈರ್ ವರ್ಲ್ಡ್ ಇಸ್ ಅ ಕಂಪ್ಲೀಟ್ ಲೀಲಾ ಆಫ್ ಪರಮಾತ್ಮ. ಇಟ್ಸ್ ಅ ಡ್ರಾಮಾ ಆಫ್ ಪರಮಾತ್ಮ. ಆ್ಯಂಡ್ ಇನ್ ದಟ್ ಡ್ರಾಮಾ ವಿ ಆಲ್ ಹ್ಯಾವ್ ಬಿನ್ ಗಿವನ್ ಬ್ಯೂಟಿಫುಲ್ ರೋಲ್ಸ್. ಸಮ್ ರೋಲ್ ಆಸ್ ಎ ಪೇರೆಂಟ್, ಸಮ್ ರೋಲ್ ಆಸ್ ಎ ಸಿಬ್ಲಿಂಗ್, some role as a student, some role as a teacher, some role as a director, some role as a member, some other role as a just a security also. It can be anything. ಪರಮಾತ್ಮ ಬಂದು ಅವರು ತಮ್ಮ ಲೀಲೆಯಲ್ಲಿ ನಮಗೆ ಹಲವಾರು ವಿಧವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಯಾಗಿ ಪಾತ್ರ ಕೊಟ್ಟಿದ್ದಾರೆ ಕೆಲವರಿಗೆ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಂದಿರಾಗಿ ಪಾತ್ರ ಕೊಟ್ಟಿದ್ದಾರೆ. ಕೆಲವರಿಗೆ ಯಾವುದೋ ಒಂದು ಕಾರ್ಖಾನೆಯ ಒಡೆಯ ಹಾಯಕ ಜಾಗ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಸ್ಟೂಡೆಂಟ್ ಆಗಿ, ಇನ್ನೊಬ್ಬರಿಗೆ ಟೀಚರ್ ಆಗಿ, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಪರಮಾತ್ಮ ಎಲ್ರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಮಾಡ್ತಾ ಇರೋದು ಒಂದು ಪಾತ್ರ ತರತಾರೆ. ಯಾರಪ್ಪ ಇವಾಗ ಗಣಪತಿ ದೇವಸ್ಥಾನ ಪೂಜೆ ಮಾಡೋರು ಯಾರಪ್ಪ? ನಾನು. ದೇವಿಯಲ್ಲಿ ಪೂಜೆ ಮಾಡೋರು ಯಾರಪ್ಪ? ನಾನು. ಗಣಪತಿ ಪೂಜೆ ಮಾಡೋರು ಯಾರಪ್ಪ? ನಾನು. ಸೊ ಎಲ್ಲ ಪಾತ್ರ ತಾನೇ, ಇದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ವಹಿಸಿದ್ದಾರೆ. ಗಿವನ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಆ್ಯಂಡ್ ಇನ್ ದೋಸ್ ರೆಸ್ಪಾನ್ಸಿಬಿಲಿಟೀಸ್ ಹಿ ಹಸ್ ಗಿವನ್ ಅಸ್ ಎ ಸೆನ್ಸ್ ಆಫ್ ಕಮಿಟ್ಮೆಂಟ್, ಎ ಸೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಕಮಿಟ್ಮೆಂಟ್. ಸೊ ಸ್ಲೋಲಿ ವಿ ಆಲ್ ಟ್ರೈ ಟು ಡೂ ದಟ್ ಒನ್. ಆ್ಯಂಡ್ ಇನ್ ದ ಪ್ರಾಸೆಸ್ errors are there, many errors are there. And those errors, slowly one by one we try to rectify those errors by gaining knowledge. Errors can be rectified by gaining knowledge. We all know that there is nil error-free human being. And what is called as error? Error is called as what we feel we should not have done. More than anybody pointing out and saying that what you did is wrong, the assessment of other people or law or social order or for that matter spiritual, all become secondary. What you feel you should not have done, that, because if you don't feel that you should not have done that, where is the question of rectifying it? Only when you feel that you should not have done something, then that becomes an error. Of course, from the point of view of social order, from the point of view of law, from the point of view of spirituality also, there are some directions for us. So keeping those directions in mind, we go ahead so that we lead, we make an effort, we have an ideal of an error-free life. ಯಾರ ಜೀವನದಲ್ಲಿ ಕೂಡ ದೋಷಗಳಿಲ್ಲ ಅಂತ ಇಲ್ವಲ್ಲ, ಎಲ್ಲರೂ ಕೂಡ ದೋಷ ಇದ್ದೇ ಇರುತ್ತೆ, ಯಾವುದಾದ್ರು ಒಂದು ದೋಷ ಇದ್ದೇ ಇರುತ್ತೆ. ಸೊ ಆ ದೋಷ ಇರಬೇಕಾದ್ರೆ ಆ ದೋಷದಿಂದ ದೂರನಾಗಕ್ಕೆ ನಮಗೆ ಯಾವುದು ಮಾಡಿರೋದು ತಪ್ಪು ಅಂತ ಅನಿಸುತ್ತೋ, ಎಲ್ಲರೂ ಏನೋ ಕೆಲಸ ಮಾಡಿರ್ತೀರಲ್ಲ, ನಾನು ಇದನ್ನು ಮಾಡಬಾರ್ದಾಗಿತ್ತು ಅಂತ ಅನ್ನಿಸಿದ್ರೆ ನಿಮಗೆ ಅದು ತಪ್ಪು ತಾನೇ. ಅದು ಮಾಡಬಾರ್ದಾಗಿತ್ತು ಅಂತ ಅನ್ನಿಸಿದ್ರೆ ತಪ್ಪು ತಾನೇ. ಅದು ತಪ್ಪು ಮಾಡಬಾರ್ದಾಗಿತ್ತು ಏನರ್ಥ? ಮಾಡಿದ್ದಕ್ಕೆ ಏನೋ ತೊಂದರೆ ಬಂದಿದೆ ಅಂತಲೇ ಅರ್ಥ. ಮಾಡಿದ್ದಕ್ಕೆ ಏನೋ ತೊಂದರೆ ಬಂದಿದೆ, ಈ ತೊಂದರೆನ ನಾವು ಇಲ್ಲದೆ ಮಾಡ್ಬೋದಾಗಿತ್ತು. ಸೊ ಇದರಲ್ಲೆಲ್ಲ ಜ್ಞಾನ, ಈ ತಪ್ಪುಗಳನ್ನು ದೂರ ಮಾಡೋದು, ದೋಷವನ್ನು ದೂರ ಮಾಡೋ ಜ್ಞಾನ ಎಲ್ಲಿಂದ ಬರುತ್ತೆ? ಈ ದೋಷವನ್ನು ದೂರ ಮಾಡೋ ಜ್ಞಾನ ಎಲ್ಲಿಂದ ಬರುತ್ತೆ ನಮಗೆ? ಜ್ಞಾನವನ್ನು ಸಂಪಾದನೆ ಮಾಡಿದಾಗ, ಧರ್ಮಗ್ರಂಥಗಳ ಅಧ್ಯಯನದಿಂದ, ಗುರುಗಳ ಬಳಿಯಲ್ಲಿ ಕುಳಿತುಕೊಳ್ಳೋದ್ರಿಂದ, ಹಿರಿಯರ ಮಾತನ್ನು ಕೇಳಿದ್ರೆ ನಮ್ಗೆ ಜ್ಞಾನ ಬರುತ್ತೆ. ಸೊ ವಿ ಗೆಟ್ ನಾಲೆಜ್ ಫ್ರಮ್ studying scriptures, from studying books. All this knowledge comes so that we slowly, our aim is always to be error free. That is the aim.
Entire aim is to be error-free only, but it is something near to impossible. Something near to impossible. So Paramatma has made this world itself in such a manner that there are so many possibilities of error. The more the number of parameters, the more the number of factors in a particular activity, the more possibilities of error. We have in the engineering language, we have what is called as tolerance. In the engineering language, we have a word called as tolerance. Right? Do metals also have tolerance? Human being can have tolerance. What about metals and wood, and then all those people also have got tolerance? Yes, they also have got tolerance. They also got fatigue. They also have got stress. They have strain. All the things metals also have got, but in a different sense from the point of view of the human being. At what time a metal will give way? It's called as fracture point. Point of, what do you call it? Whatever. Point of fracture. At what time a metal will give way and it cannot stand anymore. It's called a point of fracture. So if you study the engineering, you will see such a beautiful parallel there also, tolerance. So all the things we are doing here in the world is we are tolerating. Don't be under the impression that you are tolerating somebody, others are tolerating you. That is the truth. The truth is others are tolerating you. Because when Dharmaraja was asked who's error-free, he said the first error, full of errors, man, full of errors is myself. So you see, you'll find a lot of errors in yourself. So keeping this in mind, Paramatma has given us certain roles, and today we have a beautiful role to play to celebrate Diwali. It's also a role. It's also another role to celebrate Diwali and be happy. So Deepavali or Diwali, it's a beautiful word, word. What does it mean? Deepavali. Deepa means lamp. Avali means line. Avali is a line or a row. So Deepavali, row of lamps, line of lamps, or a series of lamps placed one behind the other, or even woven together like a mala. Woven together like a mala. This also is a avali. So in this Muktavali Samopeta, Ekavali Samanvita, it comes in Lalita Sasana. Mukta Avali, Mukta means pearl, Avali means a small beautiful chain made of pearls called as Muktavali. Ekavali means with one single type of a thing, without chain, Ekavali, or with one strand, Ekavali. Then it's like this, we have this word Avali means it's just a row or what you call a series of things put together. So Deepavali is a series of lamps. Andre Deepavali andre Deepagala on the Sara. Deepagala Sarakke Deepavali ಅಂತ ಹೇಳೋದು. ಪಟಾಕಿ ಎಲ್ಲ ಆಮೇಲೆ ಬಂತು, ಮೊದಲು ಬಂದಿಲ್ಲ ಪಟಾಕಿ. ಪಟಾಕಿ ಎಲ್ಲ ಆಮೇಲೆ ಬಂದಿದ್ದು. ಮೊದಲು ಬಂದಿದ್ದು ಯಾವುದು? ದೀಪಾವಳಿ. ನಾವು ಮಾಡ್ತಾರೆ ನಿಜವಾದ ದೀಪಾವಳಿ. ನಾವು ಸುಂದರವಾಗಿ ದೀಪಗಳನ್ನು ಜೋಡಿಸಿ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲರ ಮನೆಯಲ್ಲಿ ದೀಪ ಹಚ್ತಾರೆ. ಏನಕ್ಕೋಸ್ಕರ ದೀಪ ಹಚ್ತಾರೆ? Why do we light lamps? We know that light is the medium for us to function. ಸೂರ್ಯೋದಯ ಆಗಿದ ತಕ್ಷಣನೇ ಎಲ್ಲ ಪ್ರಾಣಿಗಳು ಚೇಷ್ಟೆ ಶುರುವಾಗುತ್ತೆ. The moment there is sunrise, all the living beings come alive. Beautiful. Except man. That's different, except man. So man waits, he wants the sun to first come and then he comes up. Whereas the birds and animals, they first start chirping even before the sunrise. The indication of sunrise is more than sufficient for the birds. They live along with the nature. Beautifully they are merged with the nature. So that is, this particular lamp or light is an indication of the removal of something. It is an addition of something and a removal of something. Addition of light, removal of darkness. ಅಂದರೆ ಬೆಳಕಿನ ಸೇರುವಿಕೆ, ಕತ್ತಲ ದೂರ ಮಾಡುವಿಕೆ. ಬೆಳಕಿನ ಸೇರುವಿಕೆ, ಬೆಳಕಿನ ಬರುವಿಕೆ. ಬೆಳಕು ಬರುತ್ತೆ, ಕತ್ತಲು ಹೋಗುತ್ತೆ. ಬೆಳಕು ಬಂದಿದ ತಕ್ಷಣ ಕತ್ತಲು ಹೋಗುತ್ತಲ್ವಾ? ಕತ್ತಲು ಬಂದ್ಮೇಲೆ ಬೆಳಕು ಹೋಯ್ತಾ? ಬೆಳಕು ಬಂದ್ಮೇಲೆ ಕತ್ತಲು ಹೋಯ್ತಾ? ಕತ್ತಲು ಹೋದ್ಮೇಲೆ ಬೆಳಕು ಬಂತಾ? ಬೆಳಕು ಹೋದ್ಮೇಲೆ ಕತ್ತಲು ಬಂತ? ಗೊತ್ತಿಲ್ಲ. ಕತ್ತಲಿದ್ರೆ ಬೆಳಕು ತಂದಿದ ತಕ್ಷಣ ಕತ್ತಲು ಹೊಟ್ಟೋಗ್ಬಿಡುತ್ತಲ್ಲ. There's a beautiful illustration. There was a person who was trying to find darkness. He couldn't find darkness. So he took a torch and went in search of darkness. ಯಾರಿಗೊಬ್ಬರಿಗೆ ಕತ್ತಲು ಸಿಗ್ಲಿಲ್ವಂತೆ. ಆ ಕತ್ತಲು ಹುಡುಕೋಕ್ಕೋಸ್ಕರ ಅವನು ಟಾರ್ಚ್ ತಗೊಂಡು ಹೋದಂತೆ. ಎಲ್ಲಿದೆ ಕತ್ತಲು? ಸಿಗುತ್ತದಲ್ಲ, ಕತ್ತಲು ಸಿಗುತ್ತಲ್ಲ ಟಾರ್ಚ್ ತಗೊಂಡೋದ್ರೆ.
ಕತ್ತಲು ಹುಡುಕ್ತಾ ಇದ್ದ, ಕತ್ತಲು ಸಿಗಿಲ್ಲ, ಅದಕ್ಕೋಸ್ಕರ ಏನು ಮಾಡಿದ, ಟಾರ್ಚ್ ತೊಗೊಂಡೋದ ಕತ್ತಲು ಹುಡುಕಕ್ಕೆ. ಸೊ ಇಟ್ ಟುಕ್ ಎ ಟಾರ್ಚ್ ಅಂಡ್ ವೆಂಟ್ ಆನ್ ಲುಕಿಂಗ್ ಫಾರ್ ಡಾರ್ಕ್ನೆಸ್. ಸೊ ಹೌ ಕ್ಯಾನ್ ಯು ಫೈಂಡ್ ಡಾರ್ಕ್ನೆಸ್ ವೆನ್ ಯು ಹ್ಯಾವ್ ಲೈಟ್? Where there is light, there is no darkness. Asato ma sadgamaya. Asato ma sadgamaya. Tamaso ma jyotirgamaya. Mrityor ma amritangamaya. Om Shanti Shanti. That is the exact original stuti for Deepavali. Asato ma sadgamaya. Ellaru helri. Asato ma sadgamaya. Asato ma sadgamaya. Tamaso ma jyotirgamaya. Tamaso ma jyotirgamaya. Mrityor ma amritangamaya. Mrityor ma amritangamaya. Om Shanti Shanti Shanti. Om Shanti Shanti Shanti. The word asat is all that we don't want. Whatever one does not want in life, one does not want ill health. ಅಸತ್ ಎಂಬ ಶಬ್ದಕ್ಕೆ ಏನರ್ಥ? ನಮಗೆ ಯಾವುದು ಜೀವನದಲ್ಲಿ ಬೇಡವೋ ಅದು ಅಸತ್. ಏನೇನು ಬೇಡ ನಮಗೆ? ಹೊಟ್ಟೆ ನೋವು ಬೇಕಾದ್ರೂ ಬೇಡ, ತಲೆನೋವು ಬೇಕಾ ಬೇಡ, ರೋಗ ಬೇಕಾ ಬೇಡ. ಸೊ ಯಾವುದಾದ್ರು ನಮಗೆ ಬೇಡ ಬೇಡ ಅಂತ ಹೇಳ್ತೀವೋ. ಬಡತನ ಬೇಕಾ? ಬಡತನ ಯಾರಿಗಾರು ಬೇಕಾ? ಬೇಡ. ಗಾಯ ಬೇಕಾ ಶರೀರದಲ್ಲಿ? ಬೇಡ. ಮಂದ ಬುದ್ಧಿ ಬೇಕಾ ಯಾರಿಗಾದರೂ? ಬೇಡ. ಕುರೂಪ ಬೇಕಾದರೂ ಬೇಡ. ಸೊ ವಾಟ್ ಎವರ್ ವಿ ಡೋಂಟ್ ವಾಂಟ್, ದಟ್ ಇಸ್ ಕಾಲ್ಡ್ as asat. And then sat is what we want and what gives us bliss and joy. That is called as sat. So asato ma sadgamaya. We are praying to Paramatma. Oh Paramatma, lead me from unreal to real, or from suffering to happiness. Asato ma sadgamaya means lead me from asat to sat. Lead me from asat to sat. Asat means all that one does not want at all in one's life. That's called asat. So lead me from asat to sat. Tamaso ma jyotirgamaya. From tamas, darkness, lead me to light. I don't want darkness in my life. From darkness, lead me to light. Mrityor ma amritangamaya. Lead me from death to immortality. ಎರಡನೇದೇನು? ತಮಸೋ ಮಾ ಜ್ಯೋತಿರ್. ಕತ್ತಲಿನಿಂದ ನನ್ನನ್ನು ಬೆಳಕು ಕಡೆ, ತೊಂದರೆಗಳಿಂದ ನನ್ನನ್ನು ಸಂತೋಷದ ಕಡೆ, ಕತ್ತಲಿನಿಂದ ನನ್ನನ್ನು ಬೆಳಕಿನ ಕಡೆ. ಆಮೇಲೆ ಮೃತ್ಯೋರ್ಮ ಅಮೃತಂಗಮಯ ಅಂದರೆ ನನಗೆ ಸಾವು ಬೇಡ. ಯಾರಿಗಾರು ಬೇಕಾ? ಯಾರಿಗೂ ಬೇಡ, ಯಾರಿಗೂ ಬೇಡ. ಎಲ್ಲರೂ DOB ಬೇಕು, ಎಲ್ಲರಿಗೂ DOB ಬೇಕು. DOD ಯಾರಿಗೂ ಬೇಡ. ಎವ್ರಿವನ್ ವಾಂಟ್ಸ್ DOB, ಬಟ್ DOD ನೋಬಡಿ ವಾಂಟ್ಸ್ ಅಲ್ವಾ? ಡೇಟ್ ಆಫ್ ಬರ್ತ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇಂಥ ಅವರು ಈ ದಿವಸ ಹುಟ್ಟಿದ್ರು, ಆ ದಿವಸ ಹೊಟ್ಟೋಗ್ಬಿಟ್ರು ಅಂತ ಬೇಡ ತಾನೆ. ವಿ ಡೋಂಟ್ ವಾಂಟ್. ಸೊ ಲೀಡ್ ಮಿ ಟು ಇಮ್ಮಾರ್ಟಾಲಿಟಿ. ಲೀಡ್ ಮಿ, ನನ್ನನ್ನು ಮರಣಶೀಲತೆಯಿಂದ ಮರಣವಿಲ್ಲದ ಸ್ಥಿತಿಗೆ ನನ್ನನ್ನು ಕರ್ಕೊಂಡು ಹೋಗು. ಲೀಡ್ ಮಿ ಫ್ರಮ್ ಡೆತ್ ಟು ಇಮ್ಮಾರ್ಟಾಲಿಟಿ. ಸೊ ಬ್ಯೂಟಿಫುಲ್ 3 ಥಿಂಗ್ಸ್. ಓಂ ಶಾಂತಿ ಶಾಂತಿ ಶಾಂತಿ. 3 ಶಾಂತಿ. Why 3 shantis? The first shanti is the removal of asat from my life. The second shanti is the removal of darkness from my life. The third shanti is the removal of death from my life. ತುಂಬ ಸುಂದರವಾಗಿದೆ 3 ಶಾಂತಿ. ಏನಕ್ಕೆ? ನನ್ನ ಜೀವನದಿಂದ ಅಸತ್ತನ್ನು ತೆಗೆದು ಸತ್ ಕಡೆ ತಗೊಂಡು ಹೋಗೋದು ಮೊದಲನೇ ಶಾಂತಿ. ಎರಡನೇದು ಕತ್ತಲಿಂದ ಬೆಳಕಿನ ಕಡೆ ತಗೊಳ್ಳೋದು. ಮೂರನೇದು ಮೃತ್ಯುವಿನಿಂದ ಅಮರತ್ವದ ಕಡೆ ಕರ್ಕೊಂಡು ಹೋಗೋದು. ಇದು ಸುಂದರವಾದ ನಮ್ಮ ಇದು. ಎಲ್ಲರೂ ವಿ ಆಲ್ ವಿಲ್ ಪ್ರೇ ಟು ಪರಮಾತ್ಮ ದಟ್ ಹಿ ಗಿವ್ಸ್ ಅಸ್ ಲೈಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲೆಲ್ಲ ಬೆಳಕನ್ನು ಕೊಟ್ಟು ನಮಗೆ ಆನಂದವನ್ನು ಕೊಡುವ ಹಾಗೆ ಪ್ರಾರ್ಥನೆ ಮಾಡೋಣ. ವಿಲ್ ಕಂಟಿನ್ಯೂ ವಿತ್ ವಾಲ್ಮೀಕಿ ರಾಮಾಯಣ. ನೌ ದ ಲೈಟ್ ಹಸ್ ಕಮ್ ಇನ್ ದ ಲೈಫ್ ಆಫ್ ಸೀತಾ ಮಾತಾಜಿ. ಸೀತಾದೇವಿಯ ಜೀವನದಲ್ಲಿ ಬೆಳಕು ಬಂದಿದೆ. ಆಂಜನೇಯ ಅಲ್ಲಿ ಹೋಗಿದ್ದಾರೆ. ಆಂಜನೇಯ ಹೋಗಿ ಎಲ್ಲ ಮಾತಾಡಿದರೆ ಸೀತಾದೇವಿ ಸುಂದರ ಮಾತಾಡ್ತಾರೆ ಅವ್ರ ಹತ್ರ. ಯಾರ ಹತ್ರ? ಆಂಜನೇಯ ಹತ್ರ. ತುಂಬ ಖುಷಿಯಿಂದ ಎಲ್ಲವನ್ನು ಹೇಳ್ತಾರೆ. ಇತೀವ ದೇವಿ ವಚನಂ ಮಹಾರ್ಥಂ ತಂ ವಾನರೇಂದ್ರಂ ಮಧುರಾರ್ಥಮುಕ್ತ್ವಾ ಶ್ರೋತುಂ ಪುನಸ್ತಸ್ಯ ವಚೋಭಿರಾಮಂ
वीर राम राम सीताया वचनं श्रुत्वा मारुतिर्भीम विक्रमः शिरस्यञ्जलिमाधाय वाक्यमुत्तरमब्रवीत् न त्वामि हस्तां जानीते रामः कमललोचनः तेन त्वां नानयत्याशु शचीमिव पुरन्दरः श्रुत्वैव च वचो मह्यं क्षिप्रमेष्यति राघवः चमूं प्रकर्षन् महतीं हर्रिक्षगणसंयुतां विष्टम्भयित्वा बाणौघैः रक्षोभ्यं वरुणालयम् करिष्यति पुरीं लङ्काम् काकुत्स्थः शान्तराक्षसाम् यत्तत्र यद्यन्तरा मृत्युर् यदि देवा महासुरा स्थास्यन्ति पथि रामस्य सतानपि वधिष्यति तवादर्शनजेनार्ये शोकेन परिपूरितः न शर्म लभते रामः सिंहार्दित इव द्विषः द्विपः सिंहार्दित इव द्विपः मंदरेण च ते देवी शपे मूलफलेन च मलयेन च विन्ध्येन मेरुणा दुर्दुरेण च यथा सुनयनं वल्गु बिम्बोष्ठं चारुकुण्डलम् मुखं द्रक्ष्यसि रामस्य पूर्णचन्द्रमिवोदितम्. We pause here today.